ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಸಿಜೆಪಿಯ ಪ್ರತಿಭಟನೆಯಲ್ಲಿ ಶಿಕ್ಷಣ ತಜ್ಞ ಸೋನಂ ವಾಂಗ್ಚುಕ್ ಅವರು ನಡೆಸುತ್ತಿರುವ ಅಮರಣಾಂತ ಉಪವಾಸ 21ನೇ ದಿನಕ್ಕೆ ಕಾಲಿಟ್ಟಿದೆ. ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿದ್ದು ಅವರು 9 ಕೆಜಿಗಿಂತ ಹೆಚ್ಚಿನ ತೂಕವನ್ನು ಕಳೆದುಕೊಂಡಿದ್ದಾರೆ. ಅವರ ಅಂಗಾಂಗ ವೈಫಲ್ಯದ ಆತಂಕವನ್ನು ವೈದ್ಯರು ವ್ಯಕ್ತಪಡಿಸಿದ್ದಾರೆ. ಅವರನ್ನು ಉಳಿಸಿಕೊಳ್ಳುವ ಸಲುವಾಗಿ ಬಲವಂತದಿಂದಲಾದರೂ ಅವರಿಗೆ ಆಹಾರ ಸೇವಿಸುವಂತೆ ನಿರ್ದೇಶನ ನೀಡಬೇಕು ಅಂತ ದೆಹಲಿ ಹೈಕೋರ್ಟ್ಗೆ ಸಲ್ಲಿಕೆಯಾಗಿದ್ದ ಅರ್ಜಿ ವಿಚಾರಣೆ ಕೂಡ ಈ ವಾರ ನಡೆಯಿತು. ಈ ಬಗ್ಗೆ ಕೇಂದ್ರಕ್ಕೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಂತ ಹೈಕೋರ್ಟ್ ಪ್ರತಿ ಜೀವವೂ ಅಮೂಲ್ಯ ಅಂತ ತಿಳಿಸಿತು. ಅವರ ಜೀವದ ಬಗ್ಗೆ ಕಾಳಜಿ ವಹಿಸಿ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನು ಕೊಡಿತು. ಇದರ ಬೆನ್ನಲ್ಲೇ ಇವತ್ತು ಅವರನ್ನ ಬಲವಂತದಿಂದ ದೆಹಲಿ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಂತರ್ ಮಂತರ್ನಲ್ಲಿ ಹೈ ಡ್ರಾಮಾನೇ ನಡೆಯಿತು. ಸೋನಂ ಅವರ ಆಸ್ಪತ್ರೆಗೆ ಹೋದ ನಂತರ ಅಭಿಜಿತ್ ದೀಪ್ಗೆ ಈ ಉಪವಾಸವನ್ನ ಮುಂದುವರೆಸಿದ್ದಾರೆ. ಹೋರಾಟ ನಿಲ್ಲೋದಿಲ್ಲ ಅಂತಾನು ತಿಳಿಸಿದ್ದಾರೆ. ನಿಗದಿಯಂತೆ 20ನೇ ತಾರೀಕು ಸಂಸತ್ತು ಚಲೋ ನಡೆಯುತ್ತೆ ಅಂತಾನು ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಈ ನಡುವೆ ದೆಹಲಿಯಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಸರ್ಕಾರಕ್ಕೆ ನಿಮ್ಮ ಜೀವದ ಬಗ್ಗೆ ಕಾಳಜಿ ಇಲ್ಲ, ಅವರು ತಿರುಗೂ ನೋಡೋದಿಲ್ಲ, ಆದ್ರೆ ನಿಮ್ಮಂತವರು ಈ ದೇಶಕ್ಕೆ ಬೇಕು, ದಯವಿಟ್ಟು ಉಪವಾಸ ನಿಲ್ಲಿಸಿ ಅಂತ ದೇಶದ ಹಲವು ಜನ ಸೋನಂ ವಾಂಗ್ಚುಕ್ ಅವರಿಗೆ ಮನವಿ ಮಾಡಿದ್ರು. ಈ ನಡುವೆ ಬಹಿರಂಗವಾಗಿ ಕೆಲವರು ಸೋನಂ ಅವರ ಹೋರಾಟದ ಪರ ನಿಂತು ಈಗಲ್ದಿದ್ರೆ ಇನ್ಯಾವಾಗ ಸತ್ತ ಮೇಲೆ ಎಚ್ಚೆತ್ಕೊಳ್ತೀರಾ ಅಂತ ಪ್ರಶ್ನೆನೂ ಮಾಡಿದ್ರು. ಇದೆಲ್ಲದಕ್ಕೂ ಉತ್ತರಿಸಿದ್ದ ಮಾತಾಡಿದ್ದ ಸೋನಂ ವಾಂಗ್ಚುಕ್ ಅವರು ನನ್ನನ್ನ ಉಪವಾಸ ನಿಲ್ಲಿಸಿ ಅಂತ ನೀವು ಕೇಳೋ ಬದಲು ಸೋಮವಾರ ನಡೆಯುತ್ತಲ್ಲ ಆ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಯಲ್ಲಿ ನಮ್ಮನ್ನ ಸೇರ್ಕೊಳ್ಳಿ, ನಮ್ಮ ಕೈ ಬಲಪಡಿಸಿ ಅಂತ ಮನವಿಯನ್ನ ಮಾಡಿದ್ರು. 20ನೇ ತಾರೀಕು ತನಕ ನಾನು ಬದುಕಿರ್ತೀನಿ ಅಂತ ಹೇಳಿದ್ರು. ಈಗ ಅವರನ್ನ ಬಲವಂತದಿಂದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಪವಾಸ ಸತ್ಯಾಗ್ರಹಕ್ಕೆ ಭಾರತದಲ್ಲಿ ತನ್ನದೇ ಆದ ವಿಶೇಷತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟ ನಾಯಕತ್ವ ವಹಿಸಿದ್ದ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹದ ಮೂಲಕವೇ ಬ್ರಿಟಿಷರನ್ನ ದಂಗುಬಡಿಸಿದ್ರು. ಅವತ್ತು ಗಾಂಧಿ ಉಪವಾಸ ಸತ್ಯಾಗ್ರಹ ನಡೆಸಿದಾಗಲೂ ಬ್ರಿಟಿಷ್ ಸರ್ಕಾರವಾದರೂ ಕೊಂಚ ಕರುಣೆ ತೋರಿತ್ತು, ಪ್ರತಿಕ್ರಿಯೆ ಸಿಕ್ತು. ಆದರೆ ಇವತ್ತು ನಮ್ಮದೇ ಜನ, ನಮ್ಮದೇ ದೇಶದ ಸರ್ಕಾರ ಅಸ್ತಿತ್ವದಲ್ಲಿದ್ರು, ಅದೂ ರಾಷ್ಟ್ರ ರಾಜಧಾನಿಯಲ್ಲಿ ಈ ದೇಶದ ಪ್ರತಿಭಾವಂತ ಜೀನಿಯಸ್ ವ್ಯಕ್ತಿ ಅಂತಾನೇ ಕರೆಸಿಕೊಳ್ಳುವ ಸೋನಂ ವಾಂಗ್ಚುಕ್ ಅವರು 21 ದಿನಗಳಿಂದ ಉಪವಾಸ ನಡೆಸ್ತಾ ಇದ್ರು ಕೂಡ ಕನಿಷ್ಠ ತಿರುಗಿನೂ ನೋಡ್ತಿಲ್ಲ ಅಂತಂದ್ರೆ ಇವರಿಗಿಂತ ಬ್ರಿಟಿಷರು ಎಷ್ಟೋ ವಾಸಿ ಇದ್ರು ಬಿಡಿ. ಸೋನಂ ವಾಂಗ್ಚುಕ್ ಯಾರಿಗಾಗಿ ಹೋರಾಟ ಮಾಡ್ತಿದ್ದಾರೆ, ಯಾರಿಗಾಗಿ ಉಪವಾಸ ಮಾಡ್ತಿದ್ದಾರೆ? ಈ ದೇಶದ ಆಸ್ತಿ ಮುಂದಿನ ಪ್ರಜೆಗಳಾದ ಯುವ ಜನತೆ ಪರವಾಗಿ ಅವರ ಈ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಉಪವಾಸ ಕೂತಿದ್ದಾರೆ. ಅವರ ಈ ಉಪವಾಸ ಯಾವುದೋ ಪಕ್ಷದ ಪರ ಅಲ್ಲ, ಅಥವಾ ಸರ್ಕಾರ ಬದಲಾವಣೆಗಲ್ಲ, ಅಥವಾ ಪ್ರಧಾನಿ ಬದಲಾವಣೆಗೂ ಅಲ್ವೇ ಅಲ್ಲ. ಈ ದೇಶದ 22 ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕೋದಕ್ಕೆ ಕಾರಣ ಆದ ಮತ್ತು 20ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳ ಸಾವಿಗೆ ಕಾರಣ ಆದ ಶಿಕ್ಷಣ ಮಂತ್ರಿಯ ಪದಚ್ಯುತಿಗೆ ಅವರ ಒತ್ತಾಯ ಇದೆ ಮತ್ತದು ಸರಿಯಾಗಿದೆ. ಪ್ರತಿ ವಿಚಾರದ ಬಗ್ಗೆನೂ ಮಾತನಾಡುವ ಪ್ರಧಾನಿಯವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅದರಿಂದ ಸತ್ತ ವಿದ್ಯಾರ್ಥಿಗಳ ಸ್ಥಿತಿ ಕುರಿತು ಮಾತೇ ಆಡಿಲ್ಲ. ಕನಿಷ್ಠ ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವನೂ ಈ ಸರ್ಕಾರದ ಕಡೆಯಿಂದ, ಪ್ರಧಾನಿಗಳ ಕಡೆಯಿಂದ ಇಲ್ಲವೇ ಇಲ್ಲ. ಜನರ ಸಮಸ್ಯೆಗೆ ಸ್ಪಂದಿಸದ ಸರ್ಕಾರವನ್ನ ಸರ್ಕಾರ ಅಂತ ಕರೆಯೋದಕ್ಕೆ ಸಾಧ್ಯನಾ? ಇಷ್ಟು ಕ್ರೂರ ಸರ್ಕಾರಗಳು ಇದ್ರೆಷ್ಟು, ಇಲ್ದಿದ್ರೆಷ್ಟು? ಪ್ರಧಾನಿಯವರು ಅಥವಾ ಶಿಕ್ಷಣ ಮಂತ್ರಿಗಳು ಸ್ಥಳಕ್ಕೆ ಹೋಗೋದು ಬೇಡ, ಕನಿಷ್ಠ ಅವರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಒಬ್ಬ ಪ್ರತಿನಿಧಿಯನ್ನಾದರೂ ಕಳಿಸಲಾಗದ ಸರ್ಕಾರ ಜನರ ಸರ್ಕಾರ ಅನ್ನೋದಕ್ಕೆ ಹೇಗೆ ಸಾಧ್ಯ? ಈ ದೇಶದಲ್ಲಿ ಗಾಂಧಿ ನಂತರನೂ ಅನೇಕ ಉಪವಾಸ ಸತ್ಯಾಗ್ರಹಗಳಾಗಿವೆ. ಇದೇ ಸೋನಂ ವಾಂಗ್ಚುಕ್ ಅವರ ತಂದೆ ಕೂಡ ಲಡಾಖ್ನಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ದಾಗ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಅಲ್ಲಿಗೆ ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿದ್ರು. ಅಷ್ಟು ದೂರ ಯಾಕೆ? ಅಣ್ಣಾ ಹಜಾರೆ ಅವರ ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವರ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಹೇಳಿ ಅವರ ಉಪವಾಸ ಸತ್ಯಾಗ್ರಹವನ್ನ ನಿಲ್ಲಿಸಿತ್ತು. ಇದಕ್ಕಿಂತ ಭಯಾನಕ ನಾಗರಿಕ ಸಮಾಜದ ಮೌನ. ಮಾರಿಕೊಂಡ ಮಾಧ್ಯಮಗಳಂತೂ ರಾಷ್ಟ್ರ ರಾಜಧಾನಿಯಲ್ಲೇ ಈ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಪಡೆದ ವ್ಯಕ್ತಿಯೊಬ್ಬ 20 ದಿನಗಳಿಂದ ಉಪವಾಸ ನಡೆಸಿದ್ರು ಅದರ ಬಗ್ಗೆ ಸುದ್ದಿ ಮಾಡೋದಿಲ್ಲ, ಸರ್ಕಾರವನ್ನ ಪ್ರಶ್ನೆ ಮಾಡೋದಿಲ್ಲ. ಅದರ ಜೊತೆ ಅಣ್ಣಾ ಹಜಾರೆ ಅವರ ಹೋರಾಟದಲ್ಲಿ ಪ್ರತಿದಿನ ಪ್ರತಿ ಗಳಿಗೆ ಹೇಳಿಕೆ ಕೊಡ್ತಾ ಇದ್ದ ಸೆಲೆಬ್ರಿಟಿಗಳು, ಇತರ ನಾಯಕರು, ಬೇರೆ ಬೇರೆ ವರ್ಗದ ಗಣ್ಯರು ಬಾಯಿಗೆ ಲಾಡ್ ತುಂಬಿಕೊಂಡು ಕೂತಿದ್ದಾರೆ. ಇವರನ್ನೆಲ್ಲ ಗಣ್ಯರು ಅಂತ ಕರೆಯೋದಕ್ಕೆ ಸಾಧ್ಯನಾ? ಇವರೆಲ್ಲ ನಗಣ್ಯರು, ನಿಜವಾದ ಗಣ್ಯರು. ಈ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ, ಅಗತ್ಯ ಇದ್ರೆ ಹೋರಾಟಕ್ಕೆ ಇಳಿತಾರೆ. ಅದನ್ನ ಬಿಟ್ಟು ಗೆದ್ದೆತ್ತಿನ ಬಾಲ ಹಿಡಿದು ತಮ್ಮ ಕುಟುಂಬದ ಹಿತವನ್ನ ನೋಡಿಕೊಂಡು ಐಷಾರಾಮವಾಗಿ ಜೀವಿಸುವ ಯಾವ ವ್ಯಕ್ತಿಯೂ ಗಣ್ಯ ವ್ಯಕ್ತಿ ಆಗಲಾರ. ಅವರನ್ನ ನಗಣ್ಯರನ್ನಾಗಿನೇ ನೋಡಬೇಕು. ಈ ನಿಟ್ಟಿನಲ್ಲಿ ಸಮಾಜದ ದೃಷ್ಟಿಕೋನ ಬದಲಾಗಬೇಕು. ನಾವೇನ್ ಮಾಡಿದ್ರು ಸರಿ ಮತ್ತು ನಾವು ಮಾಡಿದ್ದನ್ನ ಜನ ಒಪ್ಕೊಳ್ಳೇಬೇಕು ಅನ್ನುವ ಹಠಮಾರಿತನದ ಈ ಸರ್ಕಾರಕ್ಕೆ ಜನ ಚಳುವಳಿಯ ಮೂಲಕ, ಅದು ಈ ರೀತಿಯ ಉಪವಾಸ ಸತ್ಯಾಗ್ರಹ, ಶಾಂತಿಯುತ ಪ್ರತಿಭಟನೆ ಮೂಲಕ ಉತ್ತರ ಕೊಡಬೇಕಾಗಿದೆ. ಜನರ ಮುಂದೆ ತಲೆಬಾಕಿ ಕ್ಷಮೆ ಕೇಳುವಂತೆ ಮಾಡಬೇಕಿದೆ. ಅದಕ್ಕೆ ಸೋನಂ ಹೋರಾಟ ಮುನ್ನಡಿಬೇಕು ಮತ್ತು ಈ ಹೋರಾಟದ ಬಾಹುಗಳು ಹೆಚ್ಚೆಚ್ಚು ವಿಸ್ತರಿಸಿಕೊಳ್ಬೇಕು. ಈಗ ಪ್ರತಿಭಟನೆಗೆ ಸಮಾಜವಾದಿ ಪಕ್ಷ, ಕಾಂಗ್ರೆಸ್ನಿಂದ ಸೋನಿಯಾ ಎಲ್ಲರೂ ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇದೆ. ಒಂದು ಕಡೆ ರಾಮನ ಹೆಸರಲ್ಲಿ ದೇಣಿಗೆ ಕಳ್ಳರು ಮತ್ತು ಕದ್ದವರು ತಮ್ಮದೇ ನಾಯಕರು,
ಇನ್ನೊಂದು ಕಡೆ E20 ಪೆಟ್ರೋಲ್ ಬಳಕೆಯಿಂದ ಸಮಸ್ಯೆ ಅನುಭವಿಸುತ್ತಿರುವ ವಾಹನ ಸವಾರರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ಇಷ್ಟೆಲ್ಲ ಸಮಸ್ಯೆಗಳು ಮತ್ತದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇನ್ನೆರಡು ದಿನಗಳಲ್ಲಿ ಆರಂಭ ಆಗಲಿರುವ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಎದುರಿಸಬೇಕಿದೆ. ಇದರ ನಡುವೆ ಸೋನಂ ವಾಂಗ್ಚುಕ್ ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಅವರ ಜೀವಕ್ಕೆ ತೊಂದರೆ ಉಂಟಾದರೆ ಅದರ ಸಂಪೂರ್ಣ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದೇ ಆಗಿರುತ್ತೆ. ಈ ಕಾರಣಕ್ಕೆ ಅವರ ಜೀವ ಉಳಿಸೋಕೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.